ಸ್ಟೂಡೆಂಟ್ಸ್, ನಾವು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತಾ ಇದ್ವಿ. ಮತ್ತೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ನಾವು ಈಗಾಗ್ಲೇನೆ ಅದರ ಅಂಗಸಂಸ್ಥೆಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಅದರ ಉಪ ಅಂಗಗಳಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಸೊ ನಮ್ಗೆ ಇದರಲ್ಲಿ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಏನು, ವಿಶ್ವಸಂಸ್ಥೆ ನಾವು ಯಾವ ಉದ್ದೇಶವನ್ನ ಇಟ್ಕೊಂಡು ವಿಶ್ವಸಂಸ್ಥೆಯನ್ನ ಎಸ್ಟಾಬ್ಲಿಷ್ ಮಾಡಿದ್ವೋ ಆ ಉದ್ದೇಶವನ್ನ ಅದು ಈಡೇರಿಸ್ತಾ ಇದೆಯಾ, ಅಥವಾ ಆ ಉದ್ದೇಶದಲ್ಲಿ ಸಫಲತೆಯನ್ನ ಕಾಣ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಸೊ ಈ ವಿಷಯವನ್ನ ನಾವು ಚರ್ಚೆಗೆ ಒಳಪಡಿಸುವಾಗ ಪ್ರಮುಖವಾಗಿ ನಾವು ಅಂದ್ರೆ 1945ರಿಂದ ಹಿಡಿದು ಇವತ್ತಿನವರೆಗೂ ವಿಶ್ವಸಂಸ್ಥೆ ಹೇಗೆ ಕಾರ್ಯಾಚರಣೆಯನ್ನು ನಿರ್ವಹಿಸ್ಕೊಂಡ್ ಬಂದಿದೆ, ಬಹಳ ಪ್ರಮುಖವಾಗಿ ಅದರ ಅದರ ಮುಖ್ಯವಾಗಿರುವಂತಹ ಉದ್ದೇಶ ಅಂತ ಅಂದ್ರೆ ವಿಶ್ವದಲ್ಲಿ ಶಾಂತಿ, ಸ್ಥಿರತೆ ಮತ್ತೆ ಭದ್ರತೆಯನ್ನ ಕಾಪಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ವಿಶ್ವದಲ್ಲಿ ಶಾಂತಿ, ಸ್ಥಿರತೆ, ಭದ್ರತೆ, ಅಭಿವೃದ್ಧಿ, ಮಾನವನ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ಅವನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ವೈಜ್ಞಾನಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಸಾಮಾಜಿಕ ಇರ್ಬೋದು. ಸೊ ಹೀಗೆ ಅನೇಕ ಸಮಸ್ಯೆಗಳನ್ನ ಪರಿಹರಿಸುವಂತಹ ಅಥವಾ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ಒಂದು ವ್ಯವಸ್ಥೆಯ ಅಡಿಯಲ್ಲಿ ಇಡೀ ವಿಶ್ವವನ್ನ ಜೋಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ಅಸ್ತಿತ್ವಕ್ಕೆ ಬಂದಿದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆಯ ಬಗ್ಗೆ ವಿಮರ್ಶೆ ಮಾಡೋದಕ್ಕಿಂತ ಮುಂಚೆ ನಮ್ಗೆ ವಿಶ್ವಸಂಸ್ಥೆಯ ಸಾಧನೆಗಳನ್ನ ಅಂದ್ರೆ ಅದರ ಅಚೀವ್ಮೆಂಟ್ಸ್ ಅಂತಂದಾಗ ಏನೇನು ಅಚೀವ್ಮೆಂಟ್ಸ್ ಗಳನ್ನ ಮಾಡ್ತು, ಅದರ ಸಾಧನೆಗಳೇನು ಅನ್ನುವಂತಹದ್ದನ್ನ ನಾವು ಮೊದಲು ಚರ್ಚೆಗೆ ಒಳಪಡಿಸ್ಬೇಕಾಗತ್ತೆ. ಸೊ ಆ ಚರ್ಚೆಗಳ ನಂತರ ಅಂದ್ರೆ ಅದರ ಸಾಧನೆಯ ನಂತರ ಅದ್ರ ಮುಂದೆ ಇರಬಹುದಾದಂತಹ ಸವಾಲುಗಳೇನು, ಮತ್ತೆ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಎಲ್ಲೆಲ್ಲಿ ತನ್ನ ವಿಫಲತೆಯನ್ನ ಕಾಣ್ತಾ ಹೋಯ್ತು, ಈ ಸಂಗತಿಗಳನ್ನ ನಾವು ಚರ್ಚೆಗೆ ಒಳಪಡಿಸೋಣ. ಸ್ಟೂಡೆಂಟ್ಸ್, we are discussing about the organization and agencies of the United Nations. Today we try to understand what are the achievements of UNO. So the main objective and principles of the United Nations to maintain the peace and security of the world, development, then focusing on economic and social aspects. But we try to analyze the UNO. First, we understand what are the achievements of UNO, United Nations Organization. There are two, first, political achievements rather than non-political achievements. We try to understand the function and achievements of the UNO, political function and non-political achievements. ಸೊ ಇಲ್ಲಿ ನಿಮ್ಗೆ ರಾಜಕೀಯ ಸಾಧನೆ, ರಾಜಕೀಯೇತರ ಸಾಧನೆ ಅಂತ ಅಂದಾಗ ಸೊ ಇವೆರಡಲ್ಲಿ ನಾವು ಬಹಳ ಪ್ರಮುಖವಾಗಿ ನಾವು ಅದರ ರಾಜಕೀಯ ಸಾಧನೆಗಳ ಬಗ್ಗೆ, ಯಾಕೆ ಅಂತಂದ್ರೆ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಮೀನ್ಸ್ ವಾರ್ ಫ್ರೀ ವರ್ಲ್ಡ್, ಡೆವಲಪ್ಮೆಂಟ್ ವರ್ಲ್ಡ್, ಸಸ್ಟೈನಬಲ್ ವರ್ಲ್ಡ್. What are the achievements of the UNO regarding this aspect? ಸೊ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಅದರ ಒಂದು ಪಾತ್ರ ಏನಾಗಿದೆ. ಸೊ ಇಲ್ಲಿ ನಿಮ್ಗೆ 1945 ಅಲ್ಲಿ ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಸೊ 1945 ಅಲ್ಲಿ ಬಂದಂತಹ ವಿಶ್ವಸಂಸ್ಥೆಯ ಅಡಿಯಲ್ಲಿ ನಿಮ್ಗೆ ಏನಾಗತ್ತೆ ಅಂತಂದ್ರೆ, ಸೊ ಇಲ್ಲಿ ದ ಪ್ರಾಬ್ಲಮ್ ಆಫ್ ಇರಾನ್, the first problem will be arised in Iran on 1st January 1946. So Iran presented a complaint against Russia before the UNO. The root cause of the conflict was standing of Russia, the Russian troops in Iran. UNO took a very strong line as a consequence of this. The first conflict, the first problem is the problem of Iran. The Russian troops were withdrawn from Iran. That is the achievement of the UNO. Because of UNO,
ಏನಾಗತ್ತೆ ಅಂದ್ರೆ ಮೊದಲನೇ ಸಮಸ್ಯೆ ಅಂತಂದ್ರೆ 1946ರಲ್ಲಿ 1946ರಲ್ಲಿ ಏನಾಗತ್ತೆ ಅಂತಂದ್ರೆ ರಷ್ಯಾ ಅಂದ್ರೆ ಇರಾನಿನ ಒಂದು ಉತ್ತರ ಭಾಗದಲ್ಲಿ ಇರುವಂತಹ ಗಡಿಯಲ್ಲಿ ಏನಾಗತ್ತೆ ಅಂತಂದ್ರೆ ರಷ್ಯಾ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ತನ್ನ ಸೈನ್ಯವನ್ನ ಅಲ್ಲಿ ನೆಲೆ ನಿಲ್ಸಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾಗತ್ತೆ ಅಂತಂದ್ರೆ ಇರಾನು ವಿಶ್ವಸಂಸ್ಥೆಯ ಒಂದು ಮೊರೆ ಹೋಗ್ತಾ ಹೋಗತ್ತೆ, ಆ ಸೈನ್ಯವನ್ನ ವಾಪಸ್ ಕರ್ಸ್ಕೋಬೇಕು ರಷ್ಯಾ ಅಂತ ಅಂದ್ಬಿಟ್ಟು. ಸೊ ಈ ಸಂಬಂಧ ಏನಾಗುತ್ತೆ ಅಂದ್ರೆ ರಷ್ಯಾದ ಉದ್ದೇಶ ಇರಾನಿನ ಗಡಿಯಲ್ಲಿ ತನ್ನ ಸೈನ್ಯವನ್ನ ನೆಲೆಗೊಳಿಸುವಂತಹದ್ರ ಮೂಲಕ ಆ ಮಧ್ಯಪ್ರಾಚ್ಯ ಅಥವಾ ಆ ಭಾಗಗಳಲ್ಲಿ ತನ್ನ ಆಧಿಪತ್ಯವನ್ನ ಸ್ಥಾಪಿಸ್ಬೇಕು ಅನ್ನುವಂತಹದ್ದು ಅದರ ಉದ್ದೇಶ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಏನಾಗತ್ತೆ ಅಂತಂದ್ರೆ ಅದನ್ನ ವಾಪಸ್ ಕರ್ಸ್ಕೊಳ್ಳುವಂತಹ ಒಂದು ಅಂದ್ರೆ ಇರಾನಿನ ಪ್ರದೇಶಗಳಿಂದ ವಾಪಸ್ ಸೈನ್ಯವನ್ನ ಕರ್ಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಕಾರ್ಯಾಚರಣೆಯನ್ನ ಮಾಡಿಸ್ತಾ ಹೋಗುತ್ತೆ ಅಥವಾ ಕಾರ್ಯಾಚರಣೆಯನ್ನ ಜರುಗಿಸಿ 1946 ಮೇ 23ರಂದು ಏನ್ ಮಾಡುತ್ತೆ ಅಂತಂದ್ರೆ ಸೈನ್ಯವನ್ನ ಹಿಂದಕ್ಕೆ ಕರೆಸ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಈ ಸಂಬಂಧ ಏನಾಗುತ್ತೆ ಅಂದ್ರೆ ನಿಮ್ಗೆ ಇರಾನಿಗೆ ಬಂದಂತಹ ಬಹುದೊಡ್ಡ ಒಂದು ವಿಪತ್ತು ಅಥವಾ ಗಂಡಾಂತರವನ್ನ ಬಗೆಹರಿಸ್ತಾ ಹೋಗ್ತು. ಸೊ ದ ಇಂಟರ್ವೆನ್ಷನ್ ಆಫ್ ದ UNO, the Russian troops were withdrawn from Iran. That is the achievement of the UNO. Because ಯಾಕೆ ಅಂತಂದ್ರೆ ಫ್ರಮ್ ದ ಬಿಗಿನಿಂಗ್ ನಿಮ್ಗೆ 1945 ಇನ್ನು ಒಂದು ವರ್ಷದಲ್ಲಿ ಆಗಿರುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದಿರುತ್ತೆ ನಿಮ್ಗೆ. ಸೊ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಈ ಒಂದು ಏಕದಮ್ ರಷ್ಯಾನು ಒನ್ ಆಫ್ ದ ಮೆಂಬರ್ ಅಂದ್ರೆ ಸೆಕ್ಯೂರಿಟಿ ಕೌನ್ಸಿಲಿನ ಸದಸ್ಯ ರಾಷ್ಟ್ರವಾಗಿರುವಂತಹ ರಷ್ಯಾನು ನಿಮ್ಗೆ ಏನಾಗಿರುತ್ತೆ ಇದ್ದು ಸಹ ಆ ನಿಟ್ಟಿನಲ್ಲಿ ಈ ವಿಶ್ವಸಂಸ್ಥೆ ಸರಿಯಾದಂತಹ ಪಾತ್ರವನ್ನ ವಹಿಸ್ಲಿಲ್ಲ ಅಂತಂದಿದ್ರೆ ಈ ತರದ ಈ ಇರಾನು, ಇರಾಕು, ಸಿರಿಯಾ, ಲೆಬನಾನ್ ಅನ್ನಂತಹ ರಾಷ್ಟ್ರಗಳ ಒಂದು ವಿಶ್ವಾಸವನ್ನ ಕಳ್ಕೊಳ್ಳೋ ಸಾಧ್ಯತೆ ಇತ್ತು. ಸೊ ಆ ಸಂದರ್ಭದಲ್ಲಿ ಅದರ ಸೈನ್ಯವನ್ನ ಹಿಂದಕ್ಕೆ ಕರ್ಸ್ಕೊಳ್ಳುವಂತಹ ಪ್ರೆಷರ್ ಅನ್ನ ಹಾಕುವಂತದ್ರ ಮೂಲಕ ವಿಶ್ವಸಂಸ್ಥೆ ಅದರಲ್ಲಿ ಯಶಸ್ವಿ ಆಗೋದನ್ನ ನಾವು ನೋಡ್ತಾ ಹೋಗ್ಬೋದು. ದೆನ್ ಸಿರಿಯಾ ಅಂಡ್ ಲೆಬನಾನ್ ಇದಕ್ಕೆ ಸಂಬಂಧಪಟ್ಟಾಗೆ. ಸೊ ಇಲ್ಲಿ ನಿಮ್ಗೆ ಸಿರಿಯಾಗೆ ಸಂಬಂಧಪಟ್ಟಾಗೆ the problem of Syria and Lebanon. So similar complaint, same complaint was also made by Syria and Lebanon before the UNO. Both of them requested to UNO the British and French troops should be immediately removed from their respective states. British and French, both are colonial states, British and French. The Security Council therefore made its effort and it succeeded in securing the withdrawal of British and French troops from those states. So Syria and Lebanon issues is another one of the achievement of UNO. ಬಿಕಾಸ್ ಇಲ್ಲಿ ನಿಮ್ಗೆ ಏನಾಗತ್ತೆ ಅಂದ್ರೆ ಮತ್ತೊಂದು ಸಮಸ್ಯೆ, ಮೊದಲನೇ ಸಮಸ್ಯೆ ನಿಮ್ಗೆ ಏನಾಯ್ತು, ಇರಾನಿನ ಸಮಸ್ಯೆಗೆ ಸಂಬಂಧಪಟ್ಟಾಗೆ ದ ಪ್ರಾಬ್ಲಮ್ ಆಫ್ ಇರಾನಿನ ಸಮಸ್ಯೆಯನ್ನ ನಿವಾರಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಹೋಗತ್ತೆ. ಏನ್ ಸಮಸ್ಯೆ ಇತ್ತು ಅಂದ್ರೆ ಇದರಲ್ಲಿ ರಷ್ಯಾ ತನ್ನ ಸೈನ್ಯವನ್ನ ಇರಾನಿನ ಒಂದು ಇದರಲ್ಲಿ ನಿಲ್ಸಿರತ್ತೆ, ಗಡಿಯಲ್ಲೇ ನಿಲ್ಸಿರತ್ತೆ. ಸೊ ಆ ವಿಷಯವನ್ನ ಇರಾನು UNOಗೆ ತಗೊಂಡೋದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ UNO ರಷ್ಯಾ ತನ್ನ ಸೈನ್ಯವನ್ನ ವಾಪಸ್ ಕರಗಿಸ್ಕೊಳ್ಳುವಂತಹ ಹೇಳುತ್ತೆ. ಆ ಕಾರ್ಯಾಚರಣೆಯಲ್ಲಿ ಯಶಸ್ವಿ ಆಗ್ತಾ ಹೋಗುತ್ತೆ. ಸಿರಿಯಾ ಲೆಬನಾನಿನ ವಿಷಯಕ್ಕೂ ಸಂಬಂಧಪಟ್ಟಾಗೆ ಹಾಗೇನೆ. ಸೊ ಇಲ್ಲೂ ಸಹ ಎರಡನೇ ಮಹಾಯುದ್ಧ ಮುಗಿದಿರುತ್ತೆ. ಬ್ರಿಟನ್ ಮತ್ತೆ ಫ್ರಾನ್ಸ್ ಸರ್ಕಾರ, ಬ್ರಿಟನ್ ಮತ್ತೆ ಈ ಎರಡೂ ಫ್ರಾನ್ಸ್ ಸರ್ಕಾರ ಸಿರಿಯಾ ಮತ್ತೆ ಲೆಬನಾನ್ಗಳಲ್ಲಿ ತಮ್ಮ ಮಿಲಿಟರಿ ಪಡೆಯನ್ನ ವಾಪಸ್ ಪಡ್ಕೊಂಡೇ ಇರ್ಲಿಲ್ಲ. ಅಂದ್ರೆ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ನಂತರನು ತಮ್ಮ ಸೈನ್ಯವನ್ನ ವಾಪಸ್ಸು ಪಡ್ಕೊಂಡಿರ್ಲಿಲ್ಲ. ಸೊ ಈ ಸಂಬಂಧ ಏನಾಗುತ್ತೆ, ವಿಶ್ವಸಂಸ್ಥೆಗೆ ದೂರನ್ನ ಕೊಡ್ತಾ ಹೋಗ್ತಾರೆ. ಮತ್ತೆ ಸೋವಿಯತ್ ರಷ್ಯಾ ವಿಟೋ ಅಧಿಕಾರವನ್ನ ಚಲಾಯಿಸಿದ್ರೂ ಸಹ ಭದ್ರತಾ ಮಂಡಳಿಯು ತನ್ನ ನಿರ್ಣಯವನ್ನ ಪಾಸ್ ಮಾಡಿ ಮಿಲಿಟರಿ ಪಡೆಯನ್ನ ವಾಪಸ್ ಕರಗಿಸ್ಕೊಳ್ಳೋದಿಕ್ಕೆ ಆದೇಶ ಕೊಡ್ತಾ ಹೋಗುತ್ತೆ. ಸೊ ಹಾಗೂ ಅದರಲ್ಲಿ ಸಫಲ ಆಗ್ತಾ ಹೋಗುತ್ತೆ. ಬಟ್ ಇದು ಸಹ ಸಿರಿಯಾ, ಲೆಬನಾನು, ಇರಾನು ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂತಹ ರಾಷ್ಟ್ರಗಳಾಗಿರುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದೆನ್ ಪ್ರಾಬ್ಲಮ್ ಆಫ್ ದ ಇಂಡೋನೇಷಿಯಾ. ಆಮೇಲೆ ಇದರಲ್ಲಿ ಇನ್ನೊಂದು ಅಂತಂದ್ರೆ ನಿಮ್ಗೆ 1946 ಅಲ್ಲಿ ಕಾರ್ಪೋ ಚಾನಲ್ ವಿವಾದ ಶುರುವಾಗುತ್ತೆ. ಕಾರ್ಪೋ ಚಾನಲ್ ವಿವಾದ. ಬಟ್ ಇದು ಏನಾಗುತ್ತೆ ಅಂತಂದ್ರೆ ಬ್ರಿಟನ್ ಮತ್ತೆ ಆಸ್ಟ್ರೇಲಿಯಾದ ಒಂದು ಭಾಗವಾಗಿದ್ದಂತಹ ಇದು ಅಕ್ಟೋಬರ್ 1946 ಅಲ್ಲಿ ಅಂತಾರಾಷ್ಟ್ರೀಯ ವಿವಾದವನ್ನ, ಕಾರ್ಪೋ ಚಾನಲ್ ವಿವಾದವನ್ನ ಬಗೆಹರಿಸುವಂತದ್ರ ಮೂಲಕ ಅದನ್ನ ಸ್ವಾಯತ್ತತೆಗೊಳಿಸುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಕಾರ್ಪೋ ಚಾನಲ್ ವಿವಾದನ ವಿಶ್ವಸಂಸ್ಥೆ ಸರಿಯಾದಂತಹ ಒಂದು ನಿರ್ಣಯವನ್ನ ತಗೊಂಡು
ಸಮರ್ಥವಾಗಿ ಪರಿಹರಿಸೋದನ್ನ ನೋಡ್ತಾ ಹೋಗ್ತೀವಿ. ದೆನ್ ಇಂಡೋನೇಷ್ಯಾಗೆ ಸಂಬಂಧಪಟ್ಟ ಹಾಗೆ 1946 ಅಲ್ಲೇನೆ ನಿಮ್ಗೆ 1946 ಅಲ್ಲೇ ನಿಮ್ಗೆ ಇಂಡೋನೇಷ್ಯಾದ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬಹುದು. ಸೊ ಆಫ್ಟರ್ ದ ಎಂಡ್ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್, the nationalist laying in Indonesia established a republican government, but the Dutch living in the colonies of Java and Sumatra rose in rebellion against the nationalists. The Security Council issued a ceasefire order to both sides. The Dutch agreed to grant full independence to Indonesia because after the Second World War, the Dutch have controlled on Java and Sumatra. Java and Sumatra both are belongs to Indonesia. So the intervention of the UNO, the problem will be solved. ಇಲ್ಲೂ ಸಹ ಇಂಡೋನೇಷ್ಯಾದಂತಹ ಸಮಸ್ಯೆಯನ್ನ ನೋಡ್ತಾ ಹೋದಾಗ ಇಂಡೋನೇಷ್ಯಾ 1946 ಅಲ್ಲಿ ಇದು ಸಹ ನೆದರ್ಲ್ಯಾಂಡ್, ಡಚ್ ಇನ್ನೊಂದು ಹೆಸರಲ್ಲಿ ನೆದರ್ಲ್ಯಾಂಡ್ ಮತ್ತೆ ಏನ್ ಮಾಡುತ್ತೆ ಅಂತಂದ್ರೆ ಗಣರಾಜ್ಯದ ಮೇಲೆ ಏನ್ ಮಾಡಿರುತ್ತೆ, ತನ್ನ ಅಧೀನವನ್ನ ಇದನ್ನ ಇಟ್ಕೊಂಡಿರುತ್ತೆ, ಅಥೋರಿಟಿಯನ್ನ ಇಟ್ಕೊಂಡಿರೋದನ್ನ ನೆದರ್ಲ್ಯಾಂಡ್ ಇಂಡೋನೇಷ್ಯಾದ ಮೇಲೆ ತನ್ನ ಅದರಲ್ಲೂ ಜಾವಾ ಮತ್ತೆ ಸುಮಾತ್ರದಲ್ಲಿ ಇದ್ದಂತಹ ರಾಷ್ಟ್ರೀಯ ಚಳುವಳಿಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡೋದು, ಪ್ರತಿ ಆಕ್ರಮಣ ಮಾಡೋದಿಕ್ಕೆ ಅಂದ್ರೆ ಅದನ್ನ ಕರ್ವ್ ಮಾಡುವಂತಹದ್ದು, ಅದ್ರ ಮೇಲೆ ತನ್ನ ಅಧಿಕಾರವನ್ನ ಚಲಾಯಿಸುವಂತಹ ಪ್ರವೃತ್ತಿಯನ್ನ ಡಚ್ ಸರ್ಕಾರ, ಅದು ಒಂದು ಕಲೋನಿಯಲ್ ಸ್ಟೇಟ್ ಡಚ್, ನಿಮ್ಗೆ ಅದು ಅದರ ಕಾಲೋನೀಸ್ ಅಂದ್ರೆ ಜಾವಾ ಮತ್ತೆ ಸುಮಾತ್ರ ಆಗಿರೋದನ್ನ ನೋಡ್ತಾ ಹೋಗ್ತೀರಾ. ಸೊ ಈ ಸಂಬಂಧ ಏನಾಗತ್ತೆ ಅಂತಂದ್ರೆ ಇಲ್ಲಿಯ ಒಂದು ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿ ಏನ್ ಮಾಡುತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಚ್ ಸರ್ಕಾರದ ಒಂದು ವಿರುದ್ಧ ಕ್ರಮವನ್ನ ಜರುಗಿಸುವಂತಹದ್ರ ಮೂಲಕ ಇಂಡೋನೇಷ್ಯಾದ ಈ ಎರಡೂ ಕಾಲೋನಿಗಳನ್ನ ಮುಕ್ತಗೊಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಇಂಡೋನೇಷ್ಯಾದ ಒಂದು ಸಮಸ್ಯೆಯನ್ನ ನಮ್ಗೆ ಬಗೆಹರಿಸುವಂತಹ ಪ್ರಯತ್ನವನ್ನ ಇದು ಮಾಡಿದ್ದನ್ನ ನಾವು ನೋಡ್ತಾ ಹೋಗ್ತೀವಿ, ಇಂಡೋನೇಷ್ಯಾದ ಈ ಸಮಸ್ಯೆ. ಸೊ ಇಲ್ಲಿ ಅದಕ್ಕೋಸ್ಕರ ಒಂದು ಆಯೋಗವನ್ನ ರಚನೆ ಮಾಡಿ, ಯಾವುದು ಇಂಡೋನೇಷ್ಯಾ ಸಮಸ್ಯೆಯ ಪರಿಹಾರಕ್ಕೋಸ್ಕರ ಡಚ್ ಸೈನ್ಯ ಯಾವಾಗ ಯುದ್ಧ ಆರಂಭಿಸತ್ತೋ ಆ ಟೈಮಲ್ಲಿ ಒಂದು ಆಯೋಗವನ್ನ ಪ್ರಾರಂಭ ಮಾಡಿ ಅಲ್ಲಿ ಕಳಿಸ್ಕೊಟ್ಟು ಅಲ್ಲಿಯ ಹೇಗ್ ಪಟ್ಟಣ ಅನ್ನೋಂಥದ್ರಲ್ಲಿ ಶಾಂತಿ ಸಭೆಯನ್ನ ಕರೆದು ಆಗಸ್ಟ್ 27ರಂದು ಈ ಒಂದು ಕದನಕ್ಕೆ ವಿರಾಮವನ್ನ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಅಂದ್ರೆ ಇದರ ಸಂಧಾನದ ಪ್ರಯೋಗ, ವಿಶ್ವಸಂಸ್ಥೆಯ ಆಯೋಗದ ಸಂಧಾನದ ಪರಿಣಾಮ ಇಂಡೋನೇಷ್ಯಾ ಏನಾಗತ್ತೆ ಅಂದ್ರೆ ಸ್ವತಂತ್ರ ಗಣರಾಜ್ಯವಾಗಿ ಅಸ್ತಿತ್ವಕ್ಕೆ ಬರ್ತೋಗುತ್ತೆ. ಡಚ್ಚರಿಂದ ಮುಕ್ತವಾಗಿ, ಇಟ್ ಫ್ರೀ ಫ್ರಮ್ ದ ಡಚ್ colonies and it get independence, a full independence to Indonesia. So then another concept, the another important aspect ಯಾವುದು ಅಂತಂದ್ರೆ ನಿಮಗೆ ಸುಯೋಜ್ ಕಾಲುವೆಯ ಬಿಕ್ಕಟ್ಟನ್ನ ಪರಿಹರಿಸಿದ್ದು. ಸೊ ಇಲ್ಲಿ ನಾನು ಅಲ್ಲಿ ಮೆನ್ಷನ್ ಮಾಡಿಲ್ಲ, ಇಟ್ ಸಾಲ್ವ್ ದ ಸುಯೋಜ್ ಚಾನಲ್ ಕ್ರೈಸಿಸ್. 1956 ಅಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ನಿಮ್ಗೆ ಇತಿಹಾಸದ ವಿದ್ಯಾರ್ಥಿಗಳಿಗೆ ಗೊತ್ತಿರ್ಬೋದು, ಸುಯೋಜ್ ಕಾಲುವೆ ಅನ್ನುವಂತಹದ್ದು ಪ್ರಮುಖವಾಗಿ ಇದರ ಮೇಲೆ ಯಾರಿಗೆ ಸುಯೋಜ್ ಒಂದು ಕಾಲುವೆಯ ಮೇಲೆ ಬೇರೆ ಬೇರೆ ಒಂದು ರಾಷ್ಟ್ರಗಳು, ಅಂದ್ರೆ ಇದನ್ನ ರಾಷ್ಟ್ರೀಕರಣ ಮಾಡೋದಕ್ಕಿಂತ ಮುಂಚೆ ಇದು ಯುರೋಪಿಯನ್ನಿನ ಒಂದು ವ್ಯಾಪಾರಿ ಮಾರುಕಟ್ಟೆಯ ಒಂದು ಬಹಳ ದೊಡ್ಡ ಒಂದು ಅಡಚಣೆಯಾಗಿತ್ತು. ಸೊ ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಈಜಿಪ್ಟಿನ ಮೇಲೆ ಇಸ್ರೇಲು, ಫ್ರಾನ್ಸು, ಬ್ರಿಟನ್ನು, ಈಜಿಪ್ಟಿನ ಮೇಲೆ ಏನಾಗತ್ತೆ ಸುಯೋಜ್ ಕಾಲುವೆಯ ಸಂದರ್ಭದಲ್ಲಿ ಇಸ್ರೇಲು, ಫ್ರಾನ್ಸು, ಬ್ರಿಟನ್ನು ಈಜಿಪ್ಟಿನ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೇನು ಯುದ್ಧ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ವಿಶ್ವಶಾಂತಿ ಪಡೆಯನ್ನ, ತನ್ನದೇ ಆಗಿರುವಂತಹ ಒಂದು ಶಾಂತಿ ಇದು ತನ್ನ ಶಾಂತಿ ಪಡೆಯನ್ನ ಈಜಿಪ್ಟಿಗೆ ಕಳಿಸ್ಕೊಡುವಂತಹದ್ರ ಮೂಲಕ ಸೊ ಮಿತ್ರ ರಾಷ್ಟ್ರಗಳು ತಮ್ಮ ಸೈನ್ಯವನ್ನ ಅಂದ್ರೆ ವಾಪಸ್ ಕರ್ಸ್ಕೊಳ್ಳೋದಿಕ್ಕೆ ಯಶಸ್ವಿ ಆಗ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ಜೊತೆಗೆ ರಷ್ಯಾ ಕೂಡ ಇಸ್ರೇಲ್, ಫ್ರಾನ್ಸ್ ಮತ್ತೆ ಬ್ರಿಟನ್ನಿಗೆ ಗಂಭೀರವಾದಂತಹ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನೀಡ್ತಾ ಹೋಗೋದನ್ನ ನೋಡ್ತೀವಿ. ಅಂದ್ರೆ ಸುಯೋಜ್ ಬಿಕ್ಕಟ್ಟಿಗೆ ಸಂದರ್ಭದಲ್ಲಿ ಪ್ರಮುಖವಾಗಿ 3 ರಾಷ್ಟ್ರಗಳು
ಈಜಿಪ್ಟಿನ ಈ ಕಾಲುವೆಯ ಮೇಲೆ ಇಸ್ರೇಲು, ಫ್ರಾನ್ಸು, ಬ್ರಿಟನ್ನು ದಾಳಿ ಮಾಡುವಂತಹದ್ದು, ಅದನ್ನ ತಮ್ಮ ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ರಷ್ಯಾ ಈ ಮೂರೂ ರಾಷ್ಟ್ರಗಳಿಗೆ ಗಂಭೀರವಾದ ಎಚ್ಚರಿಕೆಯನ್ನು ರಷ್ಯಾನೂ ಕೊಡುತ್ತೆ. ಅದ್ರ ಜೊತೆಗೆ ವಿಶ್ವಸಂಸ್ಥೆಯ ಒಂದು ಶಾಂತಿ ಪಡೆಯ ಮಾತುಕತೆಯ ಮೂಲಕ ಏನಾಗತ್ತೆ ಅಂದ್ರೆ ತನ್ನದೇ ಆಗಿರೋ ತುರ್ತು ಪಡೆಯನ್ನ ರಚನೆ ಮಾಡಿ ಆ ಸುಯೋಜ್ ಬಿಕ್ಕಟ್ಟನ್ನ ಪರಿಹಾರ ಮಾಡುತ್ತೆ. ಸೊ ಇದ್ರ ಮೂಲಕ ಅದನ್ನೇನಾಗತ್ತೆ ಅಂದ್ರೆ ಕಾಲುವೆಯನ್ನ ರಾಷ್ಟ್ರೀಕರಣ ಮಾಡುವಂತಹದ್ರ ಮೂಲಕ ಈ ಒಂದು ಆಯಾಕಟ್ಟಿನ ಪ್ರದೇಶದ ಮೇಲೆ ಇಸ್ರೇಲು, ಫ್ರಾನ್ಸು ಮತ್ತೆ ಬ್ರಿಟನ್ನಿನ ಆಧಿಪತ್ಯವನ್ನ ತಪ್ಪಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದು ಇದರ ಒಂದು ಅಚೀವ್ಮೆಂಟ್ ಅಂತಾನೆ ಹೇಳ್ತಾ ಹೋಗ್ಬೋದು. ದೆನ್ ನಿಮ್ಗೆ 1947 ಅಲ್ಲಿ ಗ್ರೀಕ್ ಮತ್ತೆ ಅಲ್ಬೇನಿಯಾ, ಯುಗೋಸ್ಲೋವಿಯಾ, ಬಲ್ಗೇರಿಯಾದ ವಿವಾದವನ್ನ ಬಗೆಹರಿಸೋದ್ರಲ್ಲಿ ಯಶಸ್ವಿ ಆಯ್ತು. ಇಟ್ ಸಾಲ್ವ್ ದ ಗ್ರೀಕ್, ಅಲ್ಬೇನಿಯಾ, ಯುಗೋಸ್ಲೋವಿಯಾ ಅಂಡ್ ಬಲ್ಗೇರಿಯಾ ಪ್ರಾಬ್ಲಮ್ ಥ್ರೂ ದ ಪೀಸ್ಫುಲ್ ಸೆಟಲ್ಮೆಂಟ್ ರಿಗಾರ್ಡಿಂಗ್ ಆಲ್ ದೀಸ್ ಕಂಟ್ರೀಸ್. ಗ್ರೀಕ್, ಅಲ್ಬೇನಿಯಾ, ಯುಗೋಸ್ಲೋವಿಯಾ ಮತ್ತೆ ಬಲ್ಗೇರಿಯಾದ ವಿವಾದವನ್ನ 1947ರಲ್ಲಿ ಬಗೆಹರಿಸುವಂತಹ ಪ್ರಯತ್ನ ಮಾಡುತ್ತೆ. 1947ರಲ್ಲಿ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ 1948 ಅಲ್ಲಿ ಬರ್ಲಿನ್ ಒಂದು ದಿಗ್ಬಂಧನವನ್ನ, ಅಂದ್ರೆ ಬರ್ಲಿನ್ ಪಶ್ಚಿಮ ಜರ್ಮನಿಗೆ ಸಂಬಂಧಪಟ್ಟಂತಹ ಒಂದು ಸಂಪರ್ಕವನ್ನ ಏನ್ ಮಾಡತ್ತೆ ಅಂದ್ರೆ ಸೋವಿಯತ್ ರಷ್ಯಾ ತೆಗೆದುಹಾಕಿದೆ. ಮತ್ತೆ ಸೆಪ್ಟೆಂಬರ್ 1948ರಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಬ್ರಿಟನ್ನು, ಅಮೆರಿಕ, ಫ್ರಾನ್ಸು ಇವು ಏನ್ ಮಾಡುತ್ತೆ ಅಂದ್ರೆ ಭದ್ರತಾ ಸಮಿತಿಗೆ ಮನವಿಯನ್ನ ಮಾಡ್ಕೊಂಡಂತಹ ಕಾರಣ ವೀಟೋ ಅಧಿಕಾರವನ್ನ ಚಲಾಯಿಸಿ ಈ ಒಂದು ಒಪ್ಪಂದಕ್ಕೆ ಬರುವಂತಹದ್ರ ಮೂಲಕ ಬರ್ಲಿನ್ ಮೇಲೆ ಇದ್ದಂತಹ ಬರ್ಲಿನ್ನು ಮತ್ತು ಪಶ್ಚಿಮ ಜರ್ಮನಿಗಳ ಒಂದು ಸಂಪರ್ಕವನ್ನ ತೆಗೆದುಹಾಕುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಬರ್ಲಿನ್ ಒಂದೇನಾಗತ್ತೆ ಅಂದ್ರೆ ಇದ್ರ ಮೂಲಕ ಪೂರ್ವ ಮತ್ತೆ ಪಶ್ಚಿಮ ಜರ್ಮನಿಯ ನಡುವೆ ಇದ್ದಂತಹ ಒಂದು ಬಿಕ್ಕಟ್ಟನ್ನ ಪರಿಹರಿಸುವಂತಹ ನಿಟ್ಟಿನಲ್ಲಿ ಇದು ಕಾರಣ ಆಗತ್ತೆ. 1948ರಲ್ಲಿ 1947ರಲ್ಲಿ ಗ್ರೀಕ್ ಸಮಸ್ಯೆ, ಗ್ರೀಕ್, ಅಲ್ಬೇನಿಯಾ, ಯುಗೋಸ್ಲೋವಿಯಾ, ಬಲ್ಗೇರಿಯಾದ ವಿವಾದವನ್ನ ಯಶಸ್ವಿಯಾಗಿ ಬಗೆಹರಿಸುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ದೆನ್ ಪ್ರಾಬ್ಲಮ್ ಆಫ್ ಪ್ಯಾಲೆಸ್ತೈನಿ ಪ್ರಾಬ್ಲಮ್. ಸೊ ಇವತ್ತು ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊನ್ನೆ ಇತ್ತೀಚೆಗೆ ನಡೆದಂತಹ ಒಂದು ಘರ್ಷಣೆಯನ್ನು ನಾವು ನೋಡ್ತಾ ಹೋಗ್ಬೋದು. ಹಮಾಸ್ ಬಂಡುಕೋರರಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಮತ್ತೆ ಆ ಜೆರುಸಲೇಮಿನ ಒಂದು ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿಗೂ ಅದರ ಸಮಸ್ಯೆ ಅನ್ನುವಂತಹದ್ದು ಇವತ್ತು ಸಹ ಮುಂದುವರಿತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಉದ್ಭವಿಸಿದಂತಹ ಇಸ್ರೇಲ್ ಮತ್ತೆ ಅರಬ್ ರಾಷ್ಟ್ರಗಳ ನಡುವಿನ ಸಮಸ್ಯೆ ತುಂಬಾ ಗಂಭೀರವಾಗಿದ್ದು, ಸೊ 1948 ಇವತ್ತು ಅದು ತನ್ನದೇ ಆಗಿರುವಂತಹ ತೀವ್ರತೆಯನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಸೊ ಆ ಟೈಮಲ್ಲಿ ಏನಾಗತ್ತೆ ಅಂತಂದ್ರೆ, ಯಾವ ಸಂದರ್ಭದಲ್ಲಿ ನಿಮ್ಗೆ ಇಸ್ರೇಲ್ ಅನ್ನುವಂತಹ ಸ್ವತಂತ್ರ ರಾಷ್ಟ್ರದ ಉದಯ ಆದಂತಹ ಸಂದರ್ಭದಲ್ಲಿ ಏನಾಗತ್ತೆ, 1942 ಏಪ್ರಿಲ್ ಅಲ್ಲಿ ನಡೆದಂತಹ ಇದರಲ್ಲಿ ಒಂದು ಸಮಿತಿ ಮತ್ತೆ ಇತರ ಉಪ ಸಮಿತಿಯನ್ನ ಮಾಡಿ ಯಹೂದಿಗಳಿಗೆ ಪರಿಹಾರವನ್ನ ಕೊಟ್ಟು ಅವರಿಗೆ ವಸತಿ ಸಮಸ್ಯೆಗಳ ಸುಧಾರಣೆಗೋಸ್ಕರ ಒಂದು ನಿಯೋಗವನ್ನ ರಚನೆ ಮಾಡುತ್ತೆ. ಮತ್ತೆ ಅರಬ್ ಯಹೂದಿಗಳು ಆ ಟೈಮಲ್ಲಿ ಪ್ಯಾಲೆಸ್ತೈನಿನ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹುದೊಡ್ಡ ಸಮಸ್ಯೆ ಇದ್ದಿದ್ದು ಅಂತಂದ್ರೆ ಯಹೂದಿಗಳಿಗೂ ಮತ್ತೆ ಅರಬ್ಬರಿಗೆ ಇದ್ದಂತಹ ಒಂದು ಆಧಿಪತ್ಯದ ಪ್ರಶ್ನೆ. ಯಹೂದಿಗಳಿಗೆ ಸಂಬಂಧಪಟ್ಟ ಹಾಗೆ 1948ರಲ್ಲಿ ಬ್ರಿಟಿಷರು ಪ್ಯಾಲೆಸ್ತೈನ್ ಅನ್ನ ವಸಾಹತುವಾಗಿ ಮುಕ್ತಗೊಳಿಸ್ಬಿಡ್ತಾರೆ, ಅಂದ್ರೆ ಇಂಡಿಪೆಂಡೆನ್ಸ್ ಕೊಡ್ತಾ ಹೋಗ್ತಾರೆ. ಅದೇ ದಿನ ಪ್ಯಾಲೆಸ್ತೈನ್ ಅನ್ನ ಇಸ್ರೇಲು ವಸಾಹತು ಪ್ರದೇಶವನ್ನಾಗಿ ಮಾಡ್ಕೊಳ್ತಾ ಹೋಗುತ್ತೆ. ಅದೇ ದಿನ ಪ್ಯಾಲೆಸ್ತೈನ್ ಏನ್ ಮಾಡುತ್ತೆ ಅಂದ್ರೆ ಇಸ್ರೇಲ್ ಅನ್ನ ತನ್ನ ಒಂದು ವಸಾಹತುವಾಗಿ ಮಾಡ್ಕೊಳ್ಳುತ್ತೆ. ಸೊ ಇದನ್ನ ಪ್ರತಿಭಟಿಸಿ ಅರಬ್ ರಾಷ್ಟ್ರಗಳು ಇಸ್ರೇಲ್ ಮೇಲೆ ಯುದ್ಧವನ್ನ ಘೋಷಣೆ ಮಾಡ್ತಾ ಹೋಗುತ್ತೆ. ಸೊ ಇದು ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಿಂದ ಏನಾಗುತ್ತೆ ಅಂದ್ರೆ ಪ್ಯಾಲೆಸ್ತೈನಿನ ಸಮಸ್ಯೆಯನ್ನ ಬಗೆಹರಿಸ್ತು ಅಂತ ಹೇಳ್ತೀವಿ, ಬಟ್ ಬಗೆಹರಿದಿಲ್ಲ. ಅದು ಇವತ್ತು ಸಹ ಮುಂದುವರಿತಾ ಇರುವಂತಹದ್ದನ್ನ, ಅದರ ಸಮಸ್ಯೆ ಇವತ್ತು ಸಹ ಅಂದ್ರೆ ಮುಂದುವರಿತಾ ಇರೋದು. ಎಸ್ಪೆಷಲಿ ಜೆರುಸಲೇಮ್ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆ ಸಮಸ್ಯೆ ಗಂಭೀರವಾಗಿರುವಂತಹದ್ದನ್ನ ಅದ್ ರಾಜಧಾನಿಯನ್ನ ತನ್ನದೇ ಆಗಿರುವಂತಹ ಅಂದ್ರೆ ವಿಶ್ವಸಂಸ್ಥೆಯ ಒಂದು ಇದ್ರಲ್ಲಿ ಇಟ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಅದಿಂದಲ್ಲಿ ಇಟ್ಕೊಂಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ.
Then after the Palestinian problem, after the end of the First World War, Palestine had been handed over to Great Britain under the mandate system. First World War, the Palestine is controlled by the Britain. It is the part of the, it is one of the colony of the Britain. After the First World War, the Britain, the Palestine was under the mandate system. Mandate system, we know in the under the League of Nations, one of the arrangement to supervise the colonial states. But the struggle arose between Arab and the Jews, which created the disturbance and tension of in Palestine. So we know that conflict between the Arabs and Jews, the problem will be arised after the Second World War. UNO appointed a special committee. So through this committee, the problem of Palestinian problem will be solved. Through this committee, the committee recommended immediately partition of Palestine into 3 parts. On the base of committee recommendation, an Arab states, Jewish states, city of Jerusalem. On the base of, ಅಂದ್ರೆ ಇಲ್ಲಿ ಏನಾಗುತ್ತೆ ನಿಮಗೆ ಅಂದ್ರೆ ಫಸ್ಟ್ ಪ್ರಥಮ ಮಹಾಯುದ್ಧ ಮುಗಿದ ತಕ್ಷಣ ಪ್ಯಾಲಿಸ್ಟೈನು ಯೂಶಲಿ ಮ್ಯಾಂಡೇಟಿನ ಸಿಸ್ಟಮಿನ ಅಡಿಯಲ್ಲಿ, ನಮಗೆ ಗೊತ್ತು ಲೀಗ್ ಆಫ್ ನೇಷನ್ ನಲ್ಲಿ ಮ್ಯಾಂಡೇಟ್ ಸಿಸ್ಟಮ್ ಇತ್ತು ಅನ್ನೋದು, ಅದರ ಅಡಿಯಲ್ಲಿ ಪ್ಯಾಲಿಸ್ಟೈನ್ ಇರುತ್ತೆ. ದ್ವಿತೀಯ ಮಹಾಯುದ್ಧದ ನಂತರ ಏನಾಗುತ್ತೆ ಅಂತಂದ್ರೆ ಬ್ರಿಟಿಷ್ ಅದನ್ನ ಮುಕ್ತಗೊಳಿಸ್ತಾರೆ ಪ್ಯಾಲಿಸ್ಟೈನ್ ಅನ್ನ. ಸೊ ಆ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಒಂದು ಕಮಿಟಿಯ ಒಂದು ರೆಕಮೆಂಡೇಶನ್ಗೆ ಅನುಗುಣವಾಗಿ ಏನಾಗುತ್ತೆ ಅಂದ್ರೆ ಇದನ್ನ 3 ಭಾಗವಾಗಿ ವಿಭಜಿಸುವಂತಹದ್ರಿಂದ, ದ ಬೇಸ್ ಆಫ್ ಕಮಿಟಿ ರೆಕಮೆಂಡೇಶನ್, ಒಂದು ಭಾಗ ಅರಬ್ಗೆ ಸಂಬಂಧಪಟ್ಟ ಹಾಗೆ ಅರಬ್ ಸ್ಟೇಟು, ಇನ್ನೊಂದು ಪ್ಯಾಲಿಸ್ಟೈನಿಯ ಇಸ್ರೇಲಿನ ಒಂದು ಭಾಗವಾಗಿ ಜ್ಯೂಸ್ಗೆ ಸಿಗತ್ತೆ, ಒಂದು ಸಿಟಿ ಆಫ್ ಜೆರುಸಲೇಮ್, ಅದು ಇದರ ಯುಎನ್ಒ ಗವರ್ನರ್ಡ್ ಬೈ ದ ಟ್ರಸ್ಟಿಶಿಪ್ ಕೌನ್ಸಿಲ್ ಆಫ್ ಯುಎನ್ಒನ ಒಂದು ಟ್ರಸ್ಟಿಶಿಪ್ಪಿನ ಅಡಿಯಲ್ಲೇ ಇದಿರುತ್ತೆ. ಇದು ಯಾರು ಇದಕ್ಕೆ ಸಂಬಂಧಪಟ್ಟಾಗೇನೆ ಇವತ್ತು ಕಾಂಟ್ರವರ್ಸಿ ನಡೀತಾ ಇರೋದು. Thus an independent state of Israel was established for the Jews in 1948. ಈ ಮೂಲಕ ಏನಾಗುತ್ತೆ ಅಂದ್ರೆ ಯಾವ ಭೂಮಿಯನ್ನ ಕಳ್ಕೊಂಡಿದ್ರು ಇಸ್ರೇಲಿ ಅಂದ್ರೆ ಯಹೂದಿಗಳನ್ನ ಅದ ಜಾಗ ಬಿಟ್ಟೆ ಓಡಿಸಿದ್ರು, ಅದೇ ಯಹೂದಿಗಳಿಗೆ ಒಂದು ಚಿಕ್ಕ ಒಂದು ಭೂಭಾಗ ಅವ್ರದ್ದೇ ಆಗಿರುವಂತಹ ಸ್ವತಂತ್ರ ರಾಷ್ಟ್ರ ಅಸ್ತಿತ್ವಕ್ಕೆ ಬರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಈ ತರ ಏನಾಗತ್ತೆ ಅಂತಂದ್ರೆ ಪ್ಯಾಲಿಸ್ಟೈನಿನ ಒಂದು ಸಮಸ್ಯೆ ಅನ್ನುವಂತಹದ್ದು ಬಗೆಹರಿಸತ್ತು ಅಂದ್ರುನು, ಸೊ ಅದರ ಸಮಸ್ಯೆ ಇವತ್ತು ಮುಂದುವರಿತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ದೆನ್ ಕಾಶ್ಮೀರಿ ಪ್ರಾಬ್ಲಮ್ ಅನ್ನುವಂತಹದ್ದು ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಸುಯೋಜ್ ಕಾಶ್ಮೀರಿ, ಆಮೇಲೆ ಇದರಲ್ಲಿ ನಿಮ್ಗೆ ಬರ್ಲಿಂದ ಆಯ್ತು, ಪ್ಯಾಲಿಸ್ಟೈನ್ ಆಯ್ತು, ಕೊರಿಯಾ ವಾರ್ಗೆ ಸಂಬಂಧಪಟ್ಟಾಗ ಹೇಳ್ಬೇಕು ಅಂದ್ರೆ 1950 ನಿಮ್ಗೆ ಏನಾಗುತ್ತೆ, ಇದನ್ನ ನೆಕ್ಸ್ಟ್ ಮಾಡೋಣ. ದ ಪ್ರಾಬ್ಲಮ್ ಆಫ್ ಕಾಶ್ಮೀರ್ ಪ್ರಾಬ್ಲಮ್ ನಮ್ಗೆ ಇವತ್ತು ಗೊತ್ತಿದೆ. ಭಾರತ ಮತ್ತೆ ದ ಪ್ರಾಬ್ಲಮ್ ಅರೋಸ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್. both of them fell into a state of great rival on these issues. ಕಾಶ್ಮೀರದ ಸಮಸ್ಯೆ ಭಾರತ ಮತ್ತೆ ಪಾಕಿಸ್ತಾನದ ನಡುವಿನ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಸೊ ಈ ಸಮಸ್ಯೆಯನ್ನ ಪದೇ ಪದೇ ಯುಎನ್ಒ ಮುಂದೆ ತಗೊಂಡು ಹೋಗ್ತಾ ಇದೆ. ಬಟ್ ಭಾರತ ಇದು ನಮ್ಮ ಆಂತರಿಕ ವಿಷಯ ಅನ್ನುವಂತಹ ಕಾರಣಕ್ಕೋಸ್ಕರ ಕಾಶ್ಮೀರದ ವಿಷಯದಲ್ಲಿ ವಿಶ್ವಸಂಸ್ಥೆಯ ಹಸ್ತಕ್ಷೇಪವನ್ನ ಇಷ್ಟಪಡ್ತಾ ಇಲ್ಲ. ದ ಪ್ರಾಬ್ಲಮ್ ವಾಸ್ ಬ್ರಾಟ್ಲಿ ಅಂದ್ರೆ ನೋಟಿಸ್ ಅಂದ್ರೆ, ಬಟ್ ಇವತ್ತು ನಿಮ್ಗೆ ಇದೊಂದು ಸಮಸ್ಯೆ ಆಗಿ ಉಳ್ಕೊಂಡಿಲ್ಲ. ಬಟ್ ದೀಸ್ ಪ್ರಾಬ್ಲಮ್ ಕೆನಾಟ್ ಬಿ ಸಾಲ್ವ್ ಪರ್ಮನೆಂಟ್ಲಿ, ಬಿಕಾಸ್ ಇವತ್ತೇನಾಗಿದೆ ಅಂದ್ರೆ ಅದರಲ್ಲಿರೋ 370 ಆರ್ಟಿಕಲ್ ಅನ್ನ ತೆಗ್ದಾಕೊಂತರದ್ರ ಮೂಲಕ ಒಂದು ಇದನ್ನ ದೃಢ ನಿರ್ಧಾರವನ್ನ ತಗೊಂಡು, ಸೊ ಅದು ನಮ್ಮ ಇಂಟರ್ನಲ್ ಇಶ್ಯೂಸ್, ನಾವು ಅದಕ್ಕೆ ಸಂಬಂಧಪಟ್ಟಾಗೆ ಬೇರೆ ರಾಷ್ಟ್ರಗಳಾಗ್ಲಿ ವಿಶ್ವಸಂಸ್ಥೆ ಮೂಗು ತೋರಿಸೋ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಭಾರತ ಜಗತ್ತಿಗೆ ಕೊಟ್ಟಿದ್ದನ್ನ ನೋಡ್ತೀವಿ. ಬಟ್ ಇಲ್ಲೂ ನಮ್ಗೆ ಪ್ರಾಬ್ಲಮ್ ಏನು ಅಂತಂದ್ರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಿನ ಒಂದು ಭೂಭಾಗ ಇವತ್ತು ಸಮಸ್ಯೆಯಾಗಿ ಕಂಟಿನ್ಯೂ ಆಗ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ದೆನ್ ಪ್ರಾಬ್ಲಮ್ ಆಫ್ ಕೊರಿಯಾ ಅನ್ನುವಂತಹದ್ದು, ಕೊರಿಯಾ ಸಮಸ್ಯೆಯನ್ನ ಇದು ಸಾಲ್ವ್ ಮಾಡಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕೊರಿಯಾಗೆ ಸಂಬಂಧಪಟ್ಟಾಗೆ ಅಂತಂದ್ರೆ 1950 ಏನಾಗುತ್ತೆ ಅಂದ್ರೆ ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ ದ ವಾರ್ ವಿಲ್ ಬಿ ಅರೈಸ್ಡ್. ಸೊ 1950 ಏನಾಗುತ್ತೆ, ಜೂನ್ 25 ಅಲ್ಲಿ ಉತ್ತರ ಕೊರಿಯಾ ಮತ್ತೆ ದಕ್ಷಿಣ ಕೊರಿಯಾದ ನಡುವೆ ಯುದ್ಧ ಶುರುವಾಗ್ತಾ ಹೋಗುತ್ತೆ. ಸೊ ಈ ಸಂದರ್ಭದಲ್ಲಿ ಅಮೆರಿಕ ಸೇರಿದಂಗೆ 15 ರಾಷ್ಟ್ರಗಳು ಸೌತ್ ಕೊರಿಯಾದ ಪರವಾಗಿ ನಿಲ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಅಮೆರಿಕ ಸೇರಿ ಸುಮಾರು 15 ರಾಷ್ಟ್ರಗಳು ಸೌತ್ ಕೊರಿಯಾದ ಪರವಾಗಿ ನಿಲ್ಲುವಂತಹದ್ದನ್ನ ಮತ್ತೆ ಅದರ ಬೆಂಬಲಕ್ಕೆ ನಿಲ್ತಾ ಹೋಗುವಂತಹದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಬಿಫೋರ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ದ ಹೋಲ್ ಆಫ್ ಕೊರಿಯಾ ವಾಸ್ ಅಂಡರ್ ದ ಕಂಟ್ರೋಲ್ ಆಫ್ ಜಪಾನ್. ಯೂಶಲಿ ದ ಕೊರಿಯಾ was controlled by Japan. After the Second World War, Russia and America
ಡಿಸೈಡೆಡ್ ಟು ಡಿವೈಡ್ ಕೊರಿಯಾ 38 ಪ್ಯಾರಲಲ್ ಲೈನ್. ಅಂದ್ರೆ ಆಫ್ಟರ್ ದ ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತೆ ಅಂದ್ರೆ ಅಮೆರಿಕ ಮತ್ತೆ ರಷ್ಯಾ ಕೊರಿಯಾ ಒಂದೇ ಇದ್ರೆ ಸಮಸ್ಯೆ ಆಗತ್ತೆ ಅನ್ನೋ ಕಾರಣಕ್ಕೆ ಅದನ್ನ ಡಿವೈಡ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಅನ್ನುವಂತಹ ಎರಡು ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರುತ್ತೆ. ಬಟ್ ಅದೇ ಸಮಸ್ಯೆನೆ ಇಲ್ಲೇನಿತ್ತಲ್ಲ ಇಂಡಿಯಾ ಪಾಕಿಸ್ತಾನದ ಡಿವಿಷನ್ ನಂತರ ಉದ್ಭವ ಆದಂತಹ ಸಮಸ್ಯೆ ಇಲ್ಲೂ ಶುರುವಾಗ್ತಾ ಹೋಗುತ್ತೆ. ಸೊ 1950ರಲ್ಲಿ ನಡೆದಂತಹ ಇದಕ್ಕೆ ಸಂಬಂಧಪಟ್ಟ ಹಾಗೆ ದ ಮ್ಯಾಟರ್ ವಾಸ್ ಅಗೇನೆಸ್ಟ್ ಬ್ರಾಟ್ ಬಿಫೋರ್ ದ UNO. ಅದನ್ನ ಇದಕ್ಕೆ ತಗೊಂಡೋಗುತ್ತೆ. ಸೆಕ್ಯೂರಿಟಿ ಕೌನ್ಸಿಲ್ ಡಿಸೈಡೆಡ್ ಟು ಟೇಕ್ ಸಮ್ ಸ್ಟ್ರಾಂಗ್ ಸ್ಟೆಪ್ ಅಗೇನೆಸ್ಟ್ ನಾರ್ತ್ ಕೊರಿಯಾ. ಸೊ 15 ರಾಷ್ಟ್ರಗಳು ದಕ್ಷಿಣ ಕೊರಿಯಾದ ಪರವಾಗಿ ನಿಲ್ಲತ್ತೆ. ಸೆಕ್ಯೂರಿಟಿ ಕೌನ್ಸಿಲಿನ ಒಳಗೊಂಡಾಗೆ ವಿಶ್ವಸಂಸ್ಥೆಯನ್ನ ಒಳಗೊಂಡಾಗೆ ಏನಾಗತ್ತೆ ಅಂತಂತಂದ್ರೆ ಇದರಲ್ಲಿ ಸಂಬಂಧಪಟ್ಟಾಗೆ ಉತ್ತರ ಕೊರಿಯಾದ ಮೇಲೆ ಒಂದು ಅಂದ್ರೆ ಕ್ರಮವನ್ನ ಜರುಗಿಸುವಂತಹದ್ರ ಮೂಲಕ ಏನಾಗುತ್ತೆ ಈ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಯತ್ನವನ್ನ ವಿಶ್ವಸಂಸ್ಥೆ ಮಾಡ್ತೋಗುತ್ತೆ. ಕೊರಿಯಾ ಪ್ರಾಬ್ಲಮ್ ಅನ್ನ ಬಗೆಹರಿಸೋದು. UN was sent an army under the command of American General and Douglas MacArthur. ಅಮೆರಿಕದ ನೇತೃತ್ವದಲ್ಲಿ ಕಳಿಸ್ತಾ ಹೋಗುತ್ತೆ. ಅಮೆರಿಕನ ಒಳಗೊಂಡಾಗೆ ಸುಮಾರು 15 ರಾಷ್ಟ್ರಗಳ ಒಂದು ಸಪೋರ್ಟ್ ಇಂದ ಏನಾಗುತ್ತೆ ಅಂತಂದ್ರೆ ಈ ಯುದ್ಧ ನಡೆದು ಸೊ ಇದರಲ್ಲಿ 1953ರಲ್ಲಿ UNO ತನ್ನ ಮಿಲಿಟರಿ ಆಕ್ಷನ್ ಅಂದ್ರೆ ಫಸ್ಟ್ ಮಿಲಿಟರಿ ಆಕ್ಷನ್ ಅಂತ ಕರಿತೀವಿ. ಇದ್ರಲ್ಲಿ ನಾವು ಒಂದು ಸಿಯೋಜ್ ಬಿಕ್ಕಟ್ಟಿನ ಮೇಲೆ ಸಂಬಂಧಪಟ್ಟಾಗೆ ಎರಡು ಕೊರಿಯಾದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದ್ ಮಾಡ್ಕೊಳ್ಳುವಂತಹದ್ದನ್ನ ನೋಡ್ತೀವಿ. ಈಗ ಕೊರಿಯಾ ಬಿಕ್ಕಟ್ಟನ್ನ ಬಗೆಹರಿಸುತ್ತೆ. ಮತ್ತೆ ವಿಯೆಟ್ನಾಂ ಪ್ರಾಬ್ಲಮ್ ಕಾಂಗೋ ಬಿಕ್ಕಟ್ಟು ಅಂತ ಕರಿತಾ ಹೋಗ್ತೀವಿ. 1960ರಲ್ಲಿ ಏನಾಗುತ್ತೆ ಅಂತಂದ್ರೆ ಬೆಲ್ಜಿಯಂ ಕಾಂಗ್ರೆಸ್ ಅಂದ್ರೆ ಇದ್ರಲ್ಲಿ ಇದ್ದಂತಹ ಬೆಲ್ಜಿಯಂ ಏನ್ ಮಾಡುತ್ತೆ ಅಂದ್ರೆ ಕಾಂಗೋಗೆ ಒಂದು ಇಂಡಿಪೆಂಡೆನ್ಸಿಯನ್ನ ಕೊಡ್ತಾ ಹೋಗುತ್ತೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಎಲ್ಲಿ ಇದರಲ್ಲಿ ಸಂಬಂಧಪಟ್ಟಾಗೆ ಕಾಂಗೋದಲ್ಲಿ ಬಹುದೊಡ್ಡ ಅರಾಜಕತೆ ಶುರುವಾಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿಯ ಲೋಕಲ್ ಅವರು ಮತ್ತೆ ವಿದೇಶಿ ಸಾಮ್ರಾಜ್ಯಶಾಹಿಗಳ ನಡುವೆ ನಡೆದಂತಹ ಒಂದು ಸಂಘರ್ಷ ಏನಾಗುತ್ತೆ ಅಂತಂದ್ರೆ ಕೇಂದ್ರ ನಾಯಕರು ಅಂದ್ರೆ ಕಾಂಗೋ ಸರ್ಕಾರನೇ ಅಲ್ಲಿಯ ಇರುವಂತ ಲೋಕಲ್ ಗವರ್ನಮೆಂಟ್ ಶಾಂತಿಯನ್ನ ಎಷ್ಟು ಸ್ಥಾಪನೆ ಮಾಡೋದಿಕ್ಕೋಸ್ಕರ ಕಾಂಗೋದಲ್ಲೇ ವಿಶ್ವಸಂಸ್ಥೆಯ ಒಂದು ಸಹಾಯವನ್ನ ಕೋರ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಬೆಲ್ಜಿಯಂ ಕಾಂಗೋಗೆ ಸ್ವತಂತ್ರವನ್ನ ಕೊಟ್ರುನು ಸ್ವತಂತ್ರದ ನಂತರ ತನ್ನ ಒಂದು ಸ್ಥಳೀಯ ಸಂಘರ್ಷವನ್ನ ನಿವಾರಿಸ್ಕೊಳ್ಳೋದಿಕ್ಕೆ ಕಾಂಗೋಗೆ ಸಾಧ್ಯ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಶಾಂತಿ ಸ್ಥಾಪನೆ ಮಾಡೋದಿಕ್ಕೆ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಕಾಂಗೋಗೆ ಅಂತಂದ್ರೆ ಅದರ ಒಂದು ತನ್ನ ಸೈನ್ಯವನ್ನ ಅಲ್ಲಿಗೆ ಕಳಿಸ್ಕೊಡುತ್ತೆ. ಅಂದ್ರೆ ಲೋಕಲ್ ಆಗಿ ಸ್ಥಳೀಯವಾಗಿರುವಂತಹ ಅರಾಜಕತೆಯನ್ನ ನಿಯಂತ್ರಿಸೋದಿಕ್ಕೆ ವಿಶ್ವಸಂಸ್ಥೆ ತನ್ನದೇ ಸೈನ್ಯವನ್ನ ಕಳಿಸಿ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಅಲ್ಲಿಯ ಒಂದು ಅರಾಜಕತೆಯನ್ನ ವಿದೇಶಿ ಶಕ್ತಿಗಳಿಂದ ಪಾರು ಮಾಡುತ್ತೆ. ಯಾಕಂದ್ರೆ ಕಾಂಗೋನಲ್ಲಿ ಬೆಲ್ಜಿಯಂ ಇಂಡಿಪೆಂಡೆನ್ಸ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಸ್ವತಂತ್ರವನ್ನ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅಲ್ಲಿ ಲೋಕಲ್ ಅವ್ರಿಗೂ ಮತ್ತೆ ವಿದೇಶಿಯರಿಗೂ ಒಂದು ಕಾಂಟ್ರವರ್ಸಿ ಶುರುವಾಗ್ತಾ ಹೋಗುತ್ತೆ. ಅದನ್ನ ಹತ್ತಿಕ್ಕೋಕೆ UNO ಏನ್ ಸಹಾಯ ಮಾಡುತ್ತೆ ಅನ್ನೋದಾದ್ರೆ ತನ್ನ ಸೈನಿಕರನ್ನ ಕಳಿಸಿ ವಿದೇಶಿ ಶಕ್ತಿಗಳಿಂದ ಕಾಂಗೋವನ್ನ ಪಾರು ಮಾಡ್ತಾ ಹೋಗುವಂತಹದನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ನಿಮಗೆ ವಿಯೆಟ್ನಾಂ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ವಿಯೆಟ್ನಾಂ ಅಲ್ಲಿ ದ ಕಾಂಟ್ರವರ್ಸಿ ಬಿಟ್ವೀನ್ ಡೆಮಾಕ್ರೆಟಿಕ್ ಅಂಡ್ ಕಮ್ಯುನಿಸ್ಟ್ ನಡುವೆ ಒಂದು ಐಡಿಯಾಲಜಿಕಲ್ ಕಾಂಟ್ರವರ್ಸಿ ವಿಲ್ ಬಿ ಅರೈಸ್ಡ್. ಸೊ ಇದು ಈ ಪ್ರಜಾಪ್ರಭುತ್ವ ಮತ್ತೆ ಕಮ್ಯುನಿಸ್ಟರ ನಡುವಿನ ವಾಗ್ವಾದದ ಪರಿಣಾಮ ಏನಾಗುತ್ತೆ ಅಂತಂದ್ರೆ ಸ್ಥಳೀಯ ಪಕ್ಷ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತೆ ಲೋಕಲ್ ಅಲ್ಲಿ ಅದು ಅರಾಜಕತೆ ಸೃಷ್ಟಿ ಆಗುತ್ತೆ. ಇದನ್ನ ಅಮೆರಿಕ ಮತ್ತೆ ರಷ್ಯಾ ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಇದ್ ಮಾಡೋ ತಮ್ಮ ಒಂದು ತತ್ವಗಳ ಒಂದು ಅಸ್ತಿತ್ವಕ್ಕೋಸ್ಕರ ಏನ್ ಮಾಡುತ್ತೆ ಅಂದ್ರೆ ಲೋಕಲ್ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗುವಂತ ಪ್ರಯತ್ನ ಮಾಡ್ತಾ ಹೋಗುತ್ತೆ ವಿಯೆಟ್ನಾಂ ಅಲ್ಲಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ವಿಶ್ವಸಂಸ್ಥೆಯ ಮಧ್ಯಪ್ರವೇಶದಿಂದ ಜನ ಯಾವ ಸರ್ಕಾರ ಅದು ಡೆಮಾಕ್ರಸಿ ಬೇಕು ಅಂದ್ರೆ ಡೆಮಾಕ್ರಸಿನ ಆಕ್ಸೆಪ್ಟ್ ಮಾಡ್ಲಿ, ಕಮ್ಯುನಿಸಂ ಬೇಕು ಅಂತಂದ್ರೆ ಕಮ್ಯುನಿಸಂ ಅನ್ನ ಒಪ್ಕೊಳ್ಳಿ ಅನ್ನುವಂತಹ ಸಲಹೆಗೆ ಅನುಗುಣವಾಗಿ ಆಂತರಿಕ ಕದನವನ್ನ ಏನ್ ಮಾಡುತ್ತೆ ಅಂತಂದ್ರೆ ತಡೆ ಹಿಡಿಯುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಹೋಗುತ್ತೆ. ಸೊ ಹೀಗೆ ಪ್ಯಾಲೆಸ್ತೈನ್ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂಗೋಲದ ಸಮಸ್ಯೆ ಇರ್ಬೋದು, ದೆನ್ ನಮೀಬಿಯಾ ಮತ್ತೆ ಅಂಗೋಲಗಳ ಒಂದು ಸ್ವಾಯತ್ತತೆಗೆ ಸಂಬಂಧಪಟ್ಟ ಹಾಗೆ 1989 ಅಲ್ಲಿ ನಿಮ್ಗೆ ಇದನ್ನ ನೋಡ್ತಾ ಹೋಗ್ಬೋದು. ದೆನ್ ಹಂಗೇರಿ ಮತ್ತೆ ಪೋಲ್ಯಾಂಡಿನ ಬಿಕ್ಕಟ್ಟನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ 1956 ಅಲ್ಲಿ ಅದನ್ನ ಬಗೆಹರಿಸುವಂತಹ ನಿಟ್ಟಿನಲ್ಲಿ ಹೆಚ್ಚು ಇದು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ.
ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಶಸ್ತ್ರೀಕರಣಕ್ಕೆ ಪೊಲಿಟಿಕಲ್ ಅಚೀವ್ಮೆಂಟ್ ಅಂತ ಅಂದಾಗ, ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನ IMF ಮತ್ತೆ IBRD ಇರ್ಬೋದು, WHO ಇರ್ಬೋದು, ILO ಇರ್ಬೋದು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದರ ಅಸ್ತಿತ್ವದ ಮೂಲಕ ನಾವು ಅದರ ನಾನ್ ಪೊಲಿಟಿಕಲ್ ಅಚೀವ್ಮೆಂಟ್ ನಾವು ಗುರುತಿಸ್ತಾ ಹೋಗ್ಬೋದು. ಸೊ ಹೀಗೆ ನಿಮ್ಗೆ ಏನಾಗತ್ತೆ ಅಂತಂದ್ರೆ ವಿಶ್ವಸಂಸ್ಥೆಯ ಒಂದು ಕಾರ್ಯ ಅಂತ ಅಂದಾಗ ಇದರಲ್ಲಿ ನಾವು ಪ್ರಮುಖವಾಗಿ ಈ ಅಂಶಗಳನ್ನ, ಅಂದ್ರೆ ರಾಜಕೀಯ ಅಂತ ಅಂದಾಗ ಇರಾಕಿನ ಸಮಸ್ಯೆಗೆ ಸಂಬಂಧಪಟ್ಟಾಗೆ, ಪುನಃ ನಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಈ ಕಾಶ್ಮೀರದ ವಿಷಯಕ್ಕೆ ಸಂಬಂಧಪಟ್ಟಾಗೆ, ಮತ್ತೆ ಮೊನ್ನೆ ನಡೆದಂತಹ ಒಂದು ಇದು ಹಮಾಸ್ ಇದಕ್ಕೆ ಸಂಬಂಧಪಟ್ಟ ಇಸ್ರೇಲು ಮತ್ತೆ ಇದರ ನಡುವೆ ನಡೆದಂತಹ ದಾಳಿಯ ಸಂದರ್ಭದಲ್ಲಿ, ಹೀಗೆ ಅನೇಕ ಉದಾಹರಣೆಗಳನ್ನ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಅದರ ಒಂದು ರಾಜಕೀಯ ಸಾಧನೆಗೆ ಸಂಬಂಧಪಟ್ಟಾಗೆ ಕೊಡ್ತಾ ಹೋಗ್ಬೋದು. ಸೊ ಬಟ್ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಾಗೆ ಸೊ ಅನೇಕ ಒಂದು ಪ್ರಯತ್ನಗಳನ್ನ ಇದು ಹಾಕೊಂಡು ಬಂದ್ರು ಸಹ ನಿಶಸ್ತ್ರೀಕರಣಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಪ್ರಯತ್ನಗಳನ್ನ NTBT ಅಡಿಯಲ್ಲಿ ಇರ್ಬೋದು, ಅಥವಾ CTBTಗೆ ಸಂಬಂಧಪಟ್ಟಾಗೆ ಇರ್ಬೋದು, SALT I ಇರ್ಬೋದು, SALT II ಇರ್ಬೋದು. ಸೊ ಈ ತರ ಬೇರೆ ಬೇರೆ ಒಂದು ನಿಶಸ್ತ್ರೀಕರಣದ ಅಡಿಯಲ್ಲಿ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ. ಆ ಪ್ರಯತ್ನದಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ ಅಥವಾ ಆಗಿಲ್ಲ ಅನ್ನುವಂತಹದ್ದನ್ನ ನಾವು ಮತ್ತೆ ಅದರ ಒಂದು ಇದಕ್ಕೆ ಸಂಬಂಧ ನಿಶಸ್ತ್ರೀಕರಣದ ಒಂದು ಪ್ರಯತ್ನದ ಅಡಿಯಲ್ಲಿ ಚರ್ಚೆ ಮಾಡ್ತಾ ಹೋಗ್ಬೋದು. ಹಲವು ಯೋಜನೆಗಳನ್ನ ಅದು ಹಾಕೊಂಡ್ರು ಸಹ ಅದರಲ್ಲಿ ಅದು ನಿರೀಕ್ಷಿಸಿದ ಒಂದು ಫಲಿತಾಂಶವನ್ನ ಅದು ಪಡ್ಕೊಳ್ಳಕ್ಕೆ ಸಾಧ್ಯ ಆಗಿಲ್ಲ. ಸೊ ಇಲ್ಲಿ 1952 ನಿಮಗೆ ನಿಶಸ್ತ್ರೀಕರಣದ ಆಯೋಗವನ್ನ ರಚನೆ ಮಾಡಿ ಸೇನಾಪಡೆ ಮತ್ತೆ ಶಸ್ತ್ರಾಸ್ತ್ರಗಳನ್ನ ಹತೋಟಿಗೆ ಪಡ್ಕೊಳ್ಳುವಂತ ಯೋಜನೆ ಕೂಡ ಹಾಕೊಂಡಿತ್ತು. ಬಟ್ ಕೆಲವೊಂದು ವಿವಾದಗಳನ್ನ ನೀವು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಾಗೆ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವು ಆರ್ಥಿಕ ಮತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ಅದರ ಒಂದು ಸಾಧನೆ ಏನಾಗಿದೆ, ಏನ್ ಸಾಧನೆಗಳನ್ನ ವಿಶ್ವಸಂಸ್ಥೆ ಮಾಡಿದೆ. ನಾವೀಗ ಡಿಸ್ಕಸ್ ಮಾಡಿದ್ದು ಪೊಲಿಟಿಕಲ್ ಅಚೀವ್ಮೆಂಟ್ಸ್. ನಾನ್ ಪೊಲಿಟಿಕಲ್ ಅಚೀವ್ಮೆಂಟ್ಸ್ ಅನ್ನ ನೆಕ್ಸ್ಟ್ ಡಿಸ್ಕಸ್ ಮಾಡೋಣ, ಮತ್ತೆ ಅದರ ವಿಫಲತೆಯ ಕಾರಣಗಳನ್ನು ಸಹ ನಾವು ಮುಂದೆ ಗುರುತಿಸೋಣ. ಥ್ಯಾಂಕ್ ಯು.